ಸಿನಿಮಾ ಸಕ್ಕದಾಗಿ ಮಾಡಿದ್ದಾರೆ. ಆಕ್ಚುಲಿ ಹೀರೋ ಅಂತೂ ನೆಕ್ಸ್ಟ್ ಲೆವೆಲ್. ಸಾಂಗ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಹೊಸ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆ್ಯಕ್ಟರ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಅನ್ಸುತ್ತೆ ಅವ್ರದ್ದು. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಮೆಸೇಜ್ ಹೆಂಗೆ ಅಂತು ಅಂದರೆ ರಿಯಾಲಿಟಿ ಕಾನ್ಸೆಪ್ಟ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತೂ. ಒಂದು ಚೂರು ಬೋರ್ ಆಗಿಲ್ಲ ಕೊನೆವರೆಗೂ. ಅಷ್ಟು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲವ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಅವ್ರು ಇಷ್ಟಪಟ್ಟಿದ್ದ ಹುಡುಗಿನ ಕೊನೆಗೂ ಅವರ ರಿಯಾಲಿಟಿನ ಹೇಳಿ ಒಪ್ಸಿದ್ರಲ್ಲ, ಅದು ನಂಗೆ ತುಂಬ ಖುಷಿ ಆಯಿತು. ಕಾನ್ಸೆಪ್ಟ್ ಮಿಡ್ಲ್ ಕ್ಲಾಸ್ ಬಾಯ್ ಲವಲ್ ಬಿದ್ದರೆ ಯಾವ ಥರ ಇರುತ್ತೆ, ಫಸ್ಟು ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಅದಾದಮೇಲೆ ಮೂವಿ ಅನ್ನೋದು ಅಂದರೆ ಜೀವನ ಎಲ್ಲ ಫಸ್ಟು ಫಸ್ಟು ಜೀವನದಲ್ಲಿ ಫಸ್ಟು ಸೆಟ್ಲ್ ಆದಮೇಲೆ ಲವ್ ಮಾಡಬೇಕು, ಮ್ಯಾರೇಜ್ ಆಗಬೇಕು ಅನ್ನೋದು ಕಾನ್ಸೆಪ್ಟು. ಬಟ್ ತುಂಬ ಚೆನ್ನಾಗಿದೆ. ನಾನು ಕೂಡ ಲವ್ ಮಾಡಿ ಮ್ಯಾರೇಜ್ ಆಗಿರೋದು. ಎಲ್ಲ ಹೆಣ್ಮಕ್ಳು ಅಷ್ಟೇ, ಫಸ್ಟು ಸೆಟಲ್ ಆಗಿರೋದನ್ನೇ ಮ್ಯಾರೇಜ್ ಆಗಬೇಕು ಅನ್ನೋದನ್ನ ಬಯಸ್ಬೇಡಿ. ಸೆಟ್ಲ್ ಆದಮೇಲೂ ಮ್ಯಾರೇಜ್ ಆದಮೇಲೂ ಕೂಡ ಅವರು ಸೆಟ್ಲ್ ಆಗ್ತಾರೆ ಅಂತ ಹೇಳ್ತಾ ಮಿಡ್ಲ್ ಕ್ಲಾಸ್ ಮೂವಿ ತುಂಬ ಚೆನ್ನಾಗಿದೆ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು. ಚೆನ್ನಾಗಿದೆ ಮೂವಿ. ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಥರನೂ ಇಲ್ಲ, ತುಂಬ ಎಲ್ಲರೂ ಮನೆಯಲ್ಲಿ ನಡೆಯುವಂಥ ಒಂದು ಮೂವಿ. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ಒಂದು ಒಳ್ಳೆ ಕನ್ನಡ ಮೂವಿ. ಸರ್, ಇಂಥ ಮೂವಿಗಳು ಬಂದರೆ ಯಾಕೆ ನೋಡಲ್ಲ ಹೇಳಿ? ಜನ ಬಂದೇ ಬರ್ತಾರಲ್ಲ ಥಿಯೇಟ್ರಿಗೆ, ಬರ್ತಾರೆ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಳ್ಕೊಂಡ್ಬಿಟ್ರಿ. ಇಲ್ಲೇ ನೋಡಿ ಇವನೇ ಹತ್ತಿದ್ದು ಬರೀ ಇವನ್ನ ಅಳ್ಕೊಂಡ್ಬಿಟ್ಟು ನಾವು ಒಳಗಡೆ ಸಕ್ಕ ಆಗೈತೆ. ನಮ್ಮ ಬಡವ್ರಿಗೆಲ್ಲ ಮಸ್ತ್ ಆಗಿದೆ.